ಹಾಯ್ ನಮಸ್ಕಾರ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೂಡ ಮಾಡಿ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಮನೋಜ್ ಹೊರಗೆ ಹೋಗಿರ್ತಾನಲ್ವ, ಹಾಗಾಗಿ ಇಲ್ಲಿ ಗುಡಿಗೆ ಕೂಡ ಟ್ರಾಫಿಕ್ ಪೊಲೀಸು ಅವ್ರ ಅಮ್ಮ ಎಲ್ಲರೂ ಬಂದಿರ್ತಾರಲ್ವ. ಈ ಕಡೆ ಟ್ರಾಫಿಕ್ ಪೊಲೀಸು ಕನಕಗೆ ಪ್ರಪೋಸ್ ಮಾಡ್ತಾನೆ. ಆಗ ಕನಕ ಸ್ವಲ್ಪ ಟೈಮ್ ಕೇಳ್ತಾಳಲ್ವ, ಜವಾಬ್ದಾರಿ ಇದೆ, ತಮ್ಮನ್ನು ಓದಿಸ್ಬೇಕು, ಮನೇನ ಒಂದು ಹಂತಕ್ಕೆ ತರಬೇಕು, ನನ್ನ ಮದುವೆ ಜವಾಬ್ದಾರಿ ಎಲ್ಲ ನಮ್ಮ ಅಕ್ಕ ಭಾವ ತೊಗೊಂಡಿದ್ದಾರೆ ಅಂತ ಹೇಳಿಬಿಟ್ಟು, ಕರೆಕ್ಟ್ ನೀವೆಲ್ಲ ಹೇಳೋದು ಕರೆಕ್ಟ್, ಆ ಕೆಲಸದಲ್ಲ ನೀಡಿದೆ, ಅವಸರ ಏನಿಲ್ಲ, ಯೋಚನೆ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಅವ್ರ ಅಮ್ಮ ಕರೀತಾರೆ. ಅರುಣ್ ಬಾರಪ್ಪ ಹೋಗೋಣ ಅಂತ ಹೇಳಿಬಿಟ್ಟು, ಸರಿ ಅಮ್ಮ ಆಯಿತು ಹೋಗೋಣ ಬನ್ನಿ ಅಂತ ಕೇಳಿದಾಗ ಅರುಣ್ ಅವರ ಅಮ್ಮ ಕುಸುಮಾಗಿ ಹೇಳ್ತಾರೆ, ಕನಕನ ತುಂಬ ಚೆನ್ನಾಗಿ ಬೆಳೆಸಿದೆ ಅಮ್ಮ, ತುಂಬ ಒಳ್ಳೆಯವಳು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಣ ಇಲ್ಲದವ್ರಿಗೆ ಗುಣನೇ ಅಲ್ಲಮ್ಮ ಎಲ್ಲ, ನನ್ನ 3 ಮಕ್ಕಳು ಹಾಗೆ ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಮನೋಜ ವಿಶ್ವಾಸವನ್ನು ಮೋಸ ಮಾಡಿ ಹೋಗಿರ್ತಾನಲ್ವ, 30 ಲಕ್ಷ ರೂಪಾಯಿ ಎತ್ಕೊಂಡು ಅವನ್ನ ಅಲ್ಲಿ ರೋಡಲ್ಲಿ ನೋಡಿಬಿಡ್ತಾನೆ ಮನೋಜ. ಆಗ ಅವನಿಗೆಲ್ಲ ನೆನಪು ಬರುತ್ತೆ, ಮನೆ ಎಲ್ಲ ತೊಗೊಂಡಿದ್ದು ಬೇರೆಯವರಿದ್ದಾರೆ, ಹಾಗೆ ಮಾತಾಡಿದ್ದು ನೀವಿಲ್ಲಾಂದರೆ ಇನ್ನೊಬ್ಬರು, ನಾನೇ ಓನರು, ಅದೆಲ್ಲ ನೆನಪಿಗೆ ಬಂದುಬಿಡುತ್ತೆ ಅವನಿಗೆ ಸಡನ್ನಾಗಿ ಅವನ ಮುಖ ನೋಡಿದ ತಕ್ಷಣ. ಹಾಗಾಗಿ ಇವನೇ ಅಲ್ವಾ ಅವನು ನನಗಂತ ಹೇಳ್ಬಿಟ್ಟು ಅಂತಂದೇಳಿ ಒದ್ರಕೊಂಡು ಓಡ್ಕೊಂಡು ಬರ್ತಾ ಇರ್ತಾನೆ ಮನೋಜ. ಅಷ್ಟರಲ್ಲಿ ಅವನು ಕೂಡ ನೋಡಿ ಗೊತ್ತಾಗ್ಬಿಡ್ತಾನೆ, ಅಯ್ಯೋ ಇವನ ಕೈಲಿ ಸಿಕ್ಬಿಟ್ರೆ ನಾನು ಆಯಿತು ಅಂತ ಹೇಳಿಬಿಟ್ಟು ಕಾರ್ ಹತ್ಕೊಂಡ್ಬಿಟ್ಟು, ಬೇಗ ಓಡಿಸು, ನಿನಗೆ ಜಾಸ್ತಿ ದುಡ್ಡು ಕೊಡ್ತೀನಿ ನಾನು, ಬೇಗ ಫಾಸ್ಟ್ ಹೋಗು, ಅವ್ನ ಕೈಲಿ ಸಿಕ್ಕರೆ ನಾನು ಸಾವೇ ಅಂತ ಹೇಳಿಬಿಟ್ಟು ಕಾರ್ ಡ್ರೈವರ್ಗೆ ತುಂಬಾ ಫೋರ್ಸ್ ಮಾಡ್ತಾ ಇರ್ತಾನೆ. ಹಾಗಾಗಿ ಹೋಗ್ತಾ ಇರುವಾಗ ಅದು ಸಡನ್ನಾಗಿ ಕಾರ್ ನಿಂತುಬಿಡುತ್ತೆ. ಈ ಕಡೆ ಮನೋಜ ಕೂಡ ಓಡಿ ಸುಸ್ತಾಗಿ ನಿಂತಿರ್ತಾನೆ. ಆ ಕಾರ್ ನಿಂತಿರೋದು ನೋಡಿ ಮತ್ತೆ ಓಡ್ಕೊಂಡು ಬರ್ತಾನೆ. ಟ್ರಾಫಿಕ್ ಪೊಲೀಸ್ ಅಂದೆ ದಾರಿಲಿ ಯಾರು ಅಡ್ಡ ಬಂದರೂ ನೋಡಲ್ಲ, ಓಡ್ಕೊಂಡು ಬರ್ತಾ ಇರ್ತಾನೆ ಮನೋಜ. ಅವ್ನ ಕಾರ್ ಮತ್ತೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಅವಾಗ ಸ್ಪೀಡಾಗಿ ಹೋಗು ಅಂತ ಹೇಳಿಬಿಟ್ಟು ಆ ವಿಶ್ವಾಸ ಹೇಳಿದಾಗ ಹೋಗ್ತಾ ಇರುವಾಗ ಅಲ್ಲಿಗೆ ಮನೋಜನಿಗೆ ತುಂಬ ಕೋಪನೂ ಬಂದಿರುತ್ತೆ ಅಲ್ವಾ. ಹಾಗಾಗಿ ಒಂದು ಕಲ್ಲನ್ನು ತಗೊಂಡು ಆ ಕಾರ್ಗೆ ಎಸ್ದು ಬಿಡ್ತಾನೆ. ಆ ಕಲ್ಲು ಹೋಗಿ ಆ ಕಾರ್ಗೆ ಬಿದ್ದು ಆ ಕಾಜಿನ ಚೂರುಗಳೆಲ್ಲ ಆ ಡ್ರೈವರ್ಗೆ ಮತ್ತು ಮನೋಜನ ಕಣ್ಣಿನ ಒಳಗಡೆ ಚುಚ್ಕೊಂಡು ಬಿಡುತ್ತೆ. ಹಾಗಾಗಿ ಅವನ ಕಣ್ಣು ಹೋಗ್ತವೆ. ಹಾಗಾಗಿ ಅವ್ನ ಕಣ್ಣು ಓಪನ್ ಮಾಡೋಕ್ಕೇ ಬರಲ್ಲ. ಅಯ್ಯೋ ಕಣ್ಣು ಅಂತ ಹೇಳಿಬಿಟ್ಟು ತೆಳಗಡೆ ಬಿದ್ದು ಒದ್ದಾಡ್ತಿರ್ತಾನೆ. ಅಷ್ಟರಲ್ಲಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿರ್ತಾರೆ. ಈ ಕಡೆ ಮನೆಯಲ್ಲಿ ಸೂರ್ಯ ಮತ್ತು ಮೀನಾ ಇರ್ತಾರಲ್ವ, ಹಾಗಾಗಿ ಸೂರ್ಯ ಆಡೋಡ್ಕೊತ ಇರ್ತಾನೆ. ಅಷ್ಟರಲ್ಲಿ ಶಾಂತಿ ನೋಡ್ಕೊಂಡು ಬರ್ತಾ ಇರ್ತಾಳೆ ಮೆಟ್ಲಲ್ಲಿ. ಆಗ ಕಾಲೆಡವಿ ಜಾರಿ ಬಿದ್ದುಬಿಡ್ತಾಳೆ. ಅಯ್ಯೋ ಅಮ್ಮ ಅಯ್ಯಯ್ಯೋ ಅಂಥೇಳಿ ಒದರ್ತಾ ಇರ್ತಾಳೆ. ಆಗ ಸೂರ್ಯ ಏನಾಯಿತು ಸಕ್ಕರೆ, ಏನಾಯಿತು, ಕೈ ಕೊಡು ಸಕ್ಕರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೀನು ನನ್ನ ಮುಟ್ಬೇಡ ಸರಿಯೋ, ನಾನು ನಿನ್ನ ಕೈ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಆಗ ಸೂರ್ಯನಿಗೆ ತುಂಬ ಬೇಜಾರಾಗುತ್ತೆ, ಬಿದ್ದಿದೆಯಲ್ಲ ಸಕ್ಕರೆ, ಕೊಡು ಕೈ ನಾನು ನಿನ್ನ ಕೈ ಕೊಡಲ್ಲ ಅಂತ ಹೇಳಿದರೆ, ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ಲ, ಹೋಗೋ ಆಚೆಗೆ ಅಂತ ಹೇಳಿಬಿಟ್ಟು, ಅಯ್ಯೋ ಸೊಂಟ ಹೋಯ್ತು, ನನ್ನ ಕಾಲು ಹೋಯ್ತು ಅಂಥೇಳಿ ಹೇಳ್ತಾ ಇರ್ತಾಳೆ. ಸೂರ್ಯ ಕೈ ಕೊಡಲ್ಲ ಅಂದಮೇಲೆ ಅವನು ರವಿ ಅಂತ ಹೇಳಿ ಒದರ್ತಾ ಇರ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ರವಿನೂ ಬಂದು, ಏನಾಯ್ತಮ್ಮ ಅಂತ ಕೇಳಿದಾಗ, ಕಾಲು ಜಾರಿ ಬಿದ್ದೆ ಕಣು ಅಂತ ಹೇಳಿಬಿಟ್ಟು, ಹೌದಾ ಆಯಿತು ಸರಿ ಎದ್ದೇಳು ಅಂತ ಹೇಳಿಬಿಟ್ಟು ಎಬ್ಸ್ಕೊಂಡು ಹೋಗಿ ಸೋಫಾ ಮೇಲೆ ಕುಂದಿರ್ಸಿರ್ತಾನೆ. ರವಿ ಕಾಲು ಚೆನ್ನಾಗಿ ಒತ್ತು, ಅದಕ್ಕೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಶಾಂತಿ ಹೇಳಿದಾಗ, ನಾನು ಒತ್ತುತ್ತೀನಿ ಬಿಡು ಸಕ್ಕರೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ, ನೀನು ಮುಟ್ಬೇಡ, ನೀನು ಒತ್ತಬೇಡ ಅಂತಂದು ಹೇಳಿದ್ದಲ್ವಾ, ಮತ್ತೆ ಸಲ ಹೇಳ್ಬೇಕು ನಿನಗೆ ಅಂತೇಳಿ ತುಂಬಾ ಬೈತಾಳೆ. ಅವನು ಬೇಜಾರಾಗಿ ಹೊರಗಡೆ ಹೋಗಿ ಕೂತ್ಕೊಳ್ತಾನೆ. ಆಗ ರವಿ ಕಾಲು ಚಿಕ್ತಾ ಹೇಳ್ತಾನೆ, ಅಮ್ಮ ನೀನು ಏನಾರೇ ಆಗಲಿ ಆ ಥರ ಮಾತಾಡಬಾರ್ದಿತ್ತು, ಸೂರ್ಯನಿಗೆ ನೀನು ಆ ಥರ ಅನ್ಬಾರ್ದಿತ್ತು ಅಂತ ಹೇಳಿದಾಗ, ಕಾಲಿಗೆ ಮುಳ್ಳು ಚುಚ್ಕೊಂಡಿದೆ, ಆ ನೋವೇ ತಡೆಯೋಕ್ಕಾಗಲ್ಲ, ಇನ್ನು ಇದನ್ನು ಬೇರೆ ಏನು ಸುಮ್ಮನೆ ಉಪದೇಶ ಮಾಡಬೇಡ, ಸುಮ್ಮನೆ ಕಾಲು ಹೊತ್ತೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಮತ್ತು ಈ ಕಡೆ ಹೊರಗಡೆ ಕುಂತಿರ್ತಾನೆ ಅಳ್ಕೊಂತ. ಆಗ ಈ ಬೆನ್ನಿಂದ ಬಂದು ಮೀನಾ ಕೈ ಹಾಕ್ತಾಳೆ. ಆಗ ಅಪ್ಪ ಅಂದ್ಕೊಂಡವನು ಅಯ್ಯೋ ಅಪ್ಪ ಅಂತ ಹೇಳ್ಬಿಟ್ಟು ಕಣ್ಣು ಒರೆಸ್ಕೊತಾನೆ. ಯಾವಾಗಲೂ ಅಪ್ಪನೇನಾ, ನಾನು ಈ ಮನೇಲಿ ನಿಮ್ಮ ಪರವಾಗಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತಾನೇ ಆಗ್ತಿಲ್ಲೇನ್ರಿ, ನಾನು ಬಂದು 2 ವರ್ಷ ಆಗಕ್ಕೆ ಬಂತು, ಇನ್ನೂ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿದಾಗ, ಸೂರ್ಯ ಅಮ್ಮನಿಂದ ದೂರವಾದ ಮಗು ಅಮ್ಮ, ನಾನು ಆ ಅನಾಥದಲ್ಲಿ ಬೆಳೆದಿರೋನು, ನಾನು ಅದಕ್ಕೆಲ್ಲ ಅಪ್ಪನೇ ಅಂತ ಹೇಳಿ ಬೆಳೆದಿದ್ದೀನಲ್ವ, ಹಾಗಾಗಿ ಅವ್ರನ್ನೇ ಅಂದ್ಕೊಂಡೆ, ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸಮಾಧಾನ ಮಾಡ್ಕೊಳ್ರಿ ಅತ್ತೆ, ಆ ರೀತಿ ಎಲ್ಲ ಮಾತಾಡಬಾರ್ದಿತ್ತು, ಆದರೂ ಏನೇ ಪಾಪ ಮಾಡಿದ್ದೀನಿ ನಾನು, ತಾಯಿಯಿಂದ ದೂರ ಆಗೋದು ಅಷ್ಟೊಂದು ಕಷ್ಟ ಅಂತ ಹೇಳಿಬಿಟ್ಟು ಹೇಳಿದಾಗ ತುಂಬಾ ಅಳ್ತಿರ್ತಾನೆ. ನಾನೇನು ಒಬ್ಬ ರಾಕ್ಷಸನ, ಒಬ್ಬ ದುರ್ಯೋಧನನ, ಒಬ್ಬ ಕೀಚಕನ, ಅವ್ರಿಗೆಲ್ಲ ಎಷ್ಟೊಂದು ತಾಯಿ ಪ್ರೀತಿ ಸಿಕ್ಕಿದೆ, ನಾನು ಅಷ್ಟು ರಾಕ್ಷಸನ, ಅವ್ರಿಗಿಂತನೂ ಕಡೆನ, ನನಗೆ ಯಾಕೆ ತಾಯಿ ಪ್ರೀತಿ ಸಿಗ್ತಾ ಇಲ್ಲ, ನನಗೆ ಹೂರ್ಣ ಇಲ್ಲದಿರೋ ಹೋಳಿಗೆ ಆಗೋಗಿದೆ ಕಣೆ ನನ್ನ ಬಾಳು ಅಂತ ಹೇಳಿಬಿಟ್ಟು ಹೇಳ್ತಿರ್ತಾನೆ.
ಒಂದು ಸಿಂಹ ಎಷ್ಟು ಅದು ಬಾಯಲ್ಲಿ ಏನು ಸಿಕ್ಕರೂ ಬಿಡೋದಿಲ್ಲ, ಎಲ್ಲನೂ ತಿಂದುಬಿಡುತ್ತೆ. ಅಷ್ಟು ಕ್ರೂರ ಪ್ರಾಣಿ ಅದು. ತನ್ನ ಮಗುನ ಬಿಡಬೇಕಂದ್ರೆ ಒಂದು ದಂಡೆಯಿಂದ ನದಿ ದಾಟಿಸ್ಬೇಕಂದ್ರೆ ಬಾಯಲ್ಲಿ ಕಚ್ಕೊಂಡು ಒಂದು ಸ್ಕ್ರ್ಯಾಚು ಆಗದೆ ಇರೋ ರೀತಿ ಎಷ್ಟು ಸೇಫಾಗಿ ದಟಾಯಿಸುತ್ತೆ. ಅಷ್ಟು ಕ್ರೂರ ಪ್ರಾಣಿ ಅಷ್ಟು ಮಗುವನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ನಾನೇನೇ ಪಾಪ ಮಾಡಿದ್ದೀನಿ ನನ್ನ ತಾಯಿ ಪ್ರೀತಿ ಸಿಗದೇ ಇರೋ ಕಾರಣಕ್ಕೆ ಅಂತ ಹೇಳ್ಬಿಟ್ಟು ಏನೇನೋ ನೆನೆಸ್ಕೊಂಡು ತುಂಬಾ ಅಳ್ತಾ ಇರ್ತಾನೆ. ಆಗ ಮೀನಾ ಕೂಡ ತುಂಬ ಸಮಾಧಾನ ಮಾಡ್ತಾಳೆ. ಹೋಗಲಿ ಬಿಡಿ, ಈಗಲಾದರೂ ಹೇಳ್ರಿ ಅತ್ತೆ ನಿಮ್ಮನ್ನು ಯಾಕ್ರಿ ಅಷ್ಟು ದ್ವೇಷ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನೋಡಮ್ಮ ಹಿಂದಿನ ಕಾಲವೆಲ್ಲ ಅವೆಲ್ಲ ರಹಸ್ಯಗಳು ಮುಚ್ಚಿರ್ತವೆ, ಅವನ್ನೇ ಮತ್ತೆ ಕೆದಕಬಾರ್ದು, ಅವನು ಹೇಳಬಾರ್ದು ಅಂತ ಹೇಳ್ಬಿಟ್ಟು ಸೂರ್ಯ ನೀ ಈಗ ಹಾಯಾಗಿದೆಯಾ, ಹೀಗೆ ಇರಮ್ಮ, ಅದನ್ನೆಲ್ಲ ಹೇಳೋಕೆ ಹೋಗಬೇಡ, ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಈ ಕಡೆ ಫೋನ್ ಬರ್ತಾ ಇರುತ್ತೆ. ಆಗ ಸುಶಾಂತಿ ಹೇಳ್ತಾಳೆ, ರವಿ ಫೋನ್ ಕೊಡೋ, ರಿಂಗ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಸೂರ್ಯ ಅಲ್ಲಿ ಫೋನ್ ಇದೆ ನೋಡೋ ಕೊಡೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಸಿಟ್ಟಿನಲ್ಲಿ ಫೋನ್ಗಿನ್ ಹೊಡೆದಾಕಿದನು, ಹುಷಾರಾಗಿ ಎತ್ಕೊಂಬಂದು ಕೊಡೋ ಅನ್ನೋ ಕೇಳಂದು. ಸೂರ್ಯನಿಗೇನು ಕೋಪ ಇಲ್ಲಮ್ಮ, ನಿನಗೆ ಕೋಪ ಇರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಸರಿ ಸರಿ ಉಪದೇಶ ಸಾಕು ನಿಂದ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ. ನೋಡು ರೋಹಿಣಿ ಫೋನ್ ಮಾಡಿದ್ದಾಳೆ, ಆಚೆ ಚೆನ್ನಾಗಿದ್ದೀರಾ, ತಿಂಡಿ ತಿಂದ್ರಾ ಅಂತ ಕೇಳೋಕೆ ಫೋನ್ ಮಾಡಿರ್ತಾಳೆ. ಹಲೋ ಹೇಳಮ್ಮ ರೋಹಿಣಿ ಅಂತ ಹೇಳಿದಾಗ ಅವಳು ಅಳ್ತಾ ಇರ್ತಾಳೆ. ಹಾಗಾಗಿ ಯಾಕೆ ರೋಹಿಣಿ ಅಳ್ತಾ ಇದೆ, ಏನಾಯಿತು ಅಂತ ಹೇಳಿದಾಗ, ಅತ್ತೆ ಹೇಗೆ ಹೇಳೈತೆ ನಾನು ಅಂತ ಹೇಳಿದೆ. ಏನಾಯ್ತು ಹೇಳಮ್ಮ ಅಂದಾಗ, ಮನೋಜನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದೆ. ಏನೋ ಮನೋಜನಿಗೆ ಆಕ್ಸಿಡೆಂಟ್ ಆಯಿತಾ, ಅಯ್ಯೋ ದೇವರೇ ಅಂತ ಹೇಳ್ಬಿಟ್ಟು ನನ್ನ ಮಗನೇ ಅಂಥೇಳಿ ಜೋರಾಗಿ ಕಿರ್ಚ್ಕೊಂಡು ಅಳ್ತಿರ್ತಾರೆ. ಅಲ್ಲಿಗೆ ಸೂರ್ಯ ಬಂದುಬಿಟ್ಟು ತಾಯಿಲಿ ಸಕ್ಕರೆ ತಾಯಿಲಿ ಫೋನ್ ಅಂತ ಹೇಳಿಸ್ಕೊಂಡ್ಬಿಟ್ಟು, ಆಯಿತು ಸಮಾಧಾನವಾಗಿರಿ, ಸಮಾಧಾನವಾಗಿ ಹೇಳಿ ಏನಾಯಿತು ಅಂತ ಹೇಳಿದಾಗ, ಯಾವ ಆಸ್ಪತ್ರೆ ಅಂತೇಳಿ ಕೇಳ್ತಾ ಇರ್ತಾನೆ ರೋಹಿಣಿಗೆ. ಆಗ ಅವರು ಅಳ್ತಾನೆ ರೋಹಿಣಿ ಎಲ್ಲ ಆಸ್ಪತ್ರೆ ಅಡ್ರೆಸ್ ಹೇಳ್ತಾಳೆ. ಆಗ ICUನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತಾಳೆ. ಆಗ ರಂಗನಾಥ ಏನಾಯಿತು ಸೂರ್ಯ ಅಂತ ಕೇಳಿದಾಗ, ಮನೋಜನಿಗೆ ಆಕ್ಸಿಡೆಂಟ್ ಆಗಿದೆ ಅಂತಪ್ಪ, ICUನಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ICUನಲ್ಲಿ ಇಟ್ಟಿದ್ದಾರೆ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ, ಹಾಗಾದರೆ ದೊಡ್ಡ ಆಕ್ಸಿಡೆಂಟೇ ಆಗಿದೆ ಇದು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಟೆನ್ಷನ್ ಮಾಡ್ಕೊತಾರೆ. ಅಯ್ಯೋ ಅಪ್ಪ ನೀವು ಟೆನ್ಷನ್ ಮಾಡ್ಕೊಡ್ಬೇಡಿ, ಅಲ್ಲಿಗೆ ಹೋಗಿ ಎಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಹೇಳಿದಾಗ, ಶಾಂತಿ ನಾನಂತರೂ ನನ್ನ ಮಗನಿಗೆ ಏನಾದರೂ ನಾನು ಬದುಕಿರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಆಗ ಸೂರ್ಯ ಹೇಳ್ತಾನೆ, ಸಕ್ಕರೆ ನಿಂಗೆ ಅಪ್ಪನ ಆರೋಗ್ಯ ಹೇಗಿದೆ ಅಂತ ಗೊತ್ತಿದ್ರು ಹಿಂಗೆ ಮಾಡ್ತಾ ಇದೆಯಲ್ಲ, ಸುಮ್ಮನೆ ಇರು ಅಂತ ಹೇಳ್ಬಿಡ್ತಾರೆ. ಅಮ್ಮ ನೀನು ಇಲ್ಲೇ, ರವಿ ಹೇಳ್ತಾನೆ, ಅಮ್ಮ ನೀ ಇಲ್ಲೇ ಇರು, ನಾನು ಸೂರ್ಯ ಹೋಗಿ ನೋಡ್ಕೊಂಡು ಬರ್ತೀವಿ. ಇಲ್ಲ ನಾನು ನನ್ನ ಮಗನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಕಿರ್ಚ್ಕೊಂಡು ಹೇಳ್ತಾರೆ. ಆಗ ರಂಗನಾಥ ಸೂರ್ಯ ಎಲ್ಲರನ್ನ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲರೂ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ರೋಹಿಣಿ ಡಾಕ್ಟ್ರನ್ನ ಕೇಳ್ತಿರ್ತಾಳೆ, ಏನಾಯಿತು ಡಾಕ್ಟ್ರೇ ಇವ್ರಿಗೆ, ಏನಾಯಿತು ಕಣ್ಣಿಗೆ ಯಾಕೆ ಪಟ್ಟೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಈಗೇನು ಆಗಿಲ್ಲಮ್ಮ, ಗಾಜು ಪೀಸ್ಗಳೆಲ್ಲ ಕಣ್ಣಿಗೆ ಹೋಗಿದ್ದಾವಲ್ಲ, ಹಾಗಾಗಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಪಟ್ಟಿ ಹಾಕಿದ್ವಿ, ಈಗ ರಿಸಲ್ಟ್ಗೋಸ್ಕರ ನಾವು ಕಾಯ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲಿಗೂ ಕೂಡ ಶಾಂತಿ ಬಂದುಬಿಟ್ಟು ತುಂಬಾ ಅಳ್ತಾ ಇರ್ತಾಳೆ. ಏನಾಯಿತು ಮಗನಿ, ಏನಾಯಿತು ನಮಗೆ, ಎದ್ದೇಳು ಮನೋಜ, ಅಮ್ಮ ಬಂದಿದ್ದೀನಿ ಎದ್ದೇಳು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಆಗ ಡಾಕ್ಟ್ರು ಬಂದು, ಅವರು ಈಗ ಪ್ರಜ್ಞೆ ಬಂದಿಲ್ಲ, ಅವ್ರಿಗೆ ತುಂಬನೇ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಾಯ್ತಮ್ಮ ರೋಹಿಣಿ, ಗೊತ್ತಿಲ್ಲ ಅತ್ತೆ, ಈಗ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಡಾಕ್ಟ್ರಿಗೆ ಹೇಳ್ತಾಳೆ ರೋಹಿಣಿ, ನನ್ನ ಕಣ್ಣನ್ನು ತಗೊಳ್ಳಿ, ನನ್ನ ಗಂಡನ ಬದುಕಿಸ್ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆಲ್ಲ ಬದುಕಿರೋರ ಕಣ್ಣು ನಾವು ಹಾಕೋಕ್ಕಾಗಲ್ಲಮ್ಮ, ಸಮಾಧಾನ ಮಾಡ್ಕೊಳ್ಳಿ, ಏನಾಯಿತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೂರ್ಯ ಟ್ರೀಟ್ಮೆಂಟಲ್ಲಿ ಎಲ್ಲ ನಡೆಯುತ್ತೆ ಅಲ್ವಾ, ಎಲ್ಲ ಆರಾಮಾಗ್ತಾರಲ್ವ, ನಾವೆಲ್ಲ ಫ್ಯಾಮಿಲಿಯವರೇ ಇರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನೂ ಇಲ್ಲ ಎಲ್ಲ ಆರಾಮಾಗುತ್ತೆ ಅಂತ ಹೇಳ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ.